ಮಾಡ್ತೀವಿ, ಎಲ್ಲರಿಗೂ ಶೇಕ್ ಹ್ಯಾಂಡ್ ಮಾಡ್ತೀವಿ, ಮನೆ ಗಣಪತಿ ನೋಡಕ್ ಬರ್ತಾರೆ, ಪ್ರಸಾದ ಕೊಡ್ತೀವಿ, ನಾವಿನವ್ರ ಮನೆಗೆ ಹೋಗ್ತೀವಿ, ದೀಪಾವಳಿ ಬರುತ್ತೆ, ದೀಪ ಹಚ್ತೀವಿ, ಎಷ್ಟು ಸಂತೋಷ ಅಲ್ವಾ? ಆ ಸಂತೋಷದ ಸಂದರ್ಭದಲ್ಲಿ ನಮಗೆಲ್ಲ ನೆನಪಿಗೆ ಬರ್ತವೆ. ನಾನಿವಾಗ ಶೃಂಗೇರಿಯ ಪೇಟೆ ಬೀದಿಗಳಲ್ಲಿ ಓಡಾಡುವಾಗ ಖುಷಿನಲ್ಲಿ ಬಹಳ ಸಂತೋಷದಲ್ಲಿ ಓಡಾಡ್ತಿದ್ದೆ. ನನಗೆ ಹಳೆಯ ನೆನಪುಗಳೆಲ್ಲ ಮರುಕಳಿಸ್ಕೊಳ್ತಾ ಇತ್ತು. ಎಷ್ಟೋ ವರ್ಷದ ಹಿಂದಿನ ನೆನಪುಗಳು, 30 ವರ್ಷದ ಹಿಂದಿನ ನೆನಪು, ಇಲ್ಲಿ ಓಡಾಡಿದ ನೆನಪು, ಶೆಟ್ಲಾಡಿದ ನೆನಪು ಎಲ್ಲ ನೆನಪಿಗೆ ಬರ್ತಾ ಇತ್ತು. ಬಿಕಾಸ್ ಐ ಆಮ್ ಎಂಜಾಯಿಂಗ್ ಇಟ್. ಹಬ್ಬ ಅನ್ನುವ ಒಂದು ಪರಿಕಲ್ಪನೆ ನಿಮ್ಮ ಮನಸ್ಸಿನಲ್ಲಿ ಬಂತು ಅಂದ್ರೆ ಯು ವಿಲ್ ಸ್ಟಾರ್ಟ್ ಎಂಜಾಯಿಂಗ್ ಇಟ್. ಸೊ ಪರೀಕ್ಷೆಯನ್ನ ಒಂದು ಹಬ್ಬ ಅಂತ ಪರಿಗಣಿಸಿ, ಹಬ್ಬ ಅಂತ ಆಚರಿಸಿ, ಹಬ್ಬ ಅಂತ ಸಂಭ್ರಮಿಸಿ. ಆಗ ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಅರ್ಥ ಆಯ್ತಾ? ಸೊ ನೀವು ಪರೀಕ್ಷೆಯ ಬೇರೆ ವಿಚಾರಗಳನ್ನೆಲ್ಲ ನೀವು ಮುಂದಿನ ದಿವಸಗಳಲ್ಲಿ ಕಲಿತಾ ಹೋಗ್ತೀರಿ. ಯು ಆರ್ ಇನ್ ದಟ್ ಪ್ರೋಸೆಸ್. ಬಟ್ ಮೊದಲಿಗೆ ನಿಮ್ಮಲ್ಲಿ ಆ ಕಾನ್ಫಿಡೆನ್ಸ್ ನೀವು ಮೂಡಿಸ್ಕೊಳ್ಳಿ. ದಿಸ್ ಇಸ್ ಪಾಸಿಬಲ್. ನಾನು ಮ್ಯಾಥ್ಸ್ ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗಿಬೇಕು. ದಿಸ್ ಇಸ್ ಮ್ಯಾಥ್ಸ್ ಬಹಳ ಒಳ್ಳೆ ಸಬ್ಜೆಕ್ಟ್, ಅದು ವಂಡರ್ಫುಲ್ ಸಬ್ಜೆಕ್ಟ್. ನಾನು ಅದನ್ನು ಪ್ರೀತಿಸಬೇಕು ಮೊದಲು. ಅದು ನನಗೆ ವಂಡರ್ಫುಲ್ ಸಬ್ಜೆಕ್ಟ್ ಆಗಿ ಕಾಣೋದು ಅವಾಗಲೇ. ನೀವು ಅದನ್ನ ದ್ವೇಷಿಸೋಕೆ ಶುರು ಮಾಡಿದ್ರೆ ಅದು ನಿಮಗೆ ಇನ್ನಷ್ಟು ಕಬ್ಬಿಣದ ಕಡಲೆ ಆಗ್ತಾ ಹೋಗುತ್ತೆ. ಸೊ ಪರೀಕ್ಷೆಯನ್ನ ಏನಂತ ಸ್ವೀಕರಿಸಬೇಕು ನೀವು? ಹಬ್ಬ. ಅಂಡ್ ಅದಕ್ಕೆ ನಾನು ಇದನ್ನ ಪರೀಕ್ಷೆಯನ್ನ ಎದುರಿಸುವುದು ಹೇಗೆ ಅಂತ ಅಲ್ವೇ ಅಲ್ಲ ಈ ಸೆಷನ್. ಪರೀಕ್ಷೆಯನ್ನ ಸಂಭ್ರಮಿಸುವುದು ಹೇಗೆ, ಆಚರಿಸುವುದು ಹೇಗೆ ಅಲ್ವಾ? ಕಥೆ ಎಲ್ಲ ಬಹಳ ಚೆನ್ನಾಗಿದೆ ಸರ್. ಈಗ ಬರ್ತೀವಿ ಪಾಯಿಂಟಿಗೆ. ಸಮಸ್ಯೆ. ನಾವು ಸಮಸ್ಯೆ ಬಗ್ಗೆ ನಾಳೆ ವಿಚಾರ ಮಾಡಿದ್ವಿ ಅಲ್ವಾ? ಪ್ರತಿ ಪ್ರಶ್ನೆಗೂ ಏನಿರುತ್ತೆ? ಹಾಗೆ ಸಮಸ್ಯೆಗೆ ಪರಿಹಾರ. ಗುಡ್ ಆನ್ಸರ್. ಪರೀಕ್ಷೆಗೆ ಸಮಸ್ಯೆ